ಫಿಲಾಸಫಿ ದೃಷ್ಟಿಯಲ್ಲಿ ಈ ಪ್ರಪಂಚ, ಈ ಸಮಾಜ ಒಂದು ನಾಟಕ ಸ್ಥಳ, ರಂಗಸ್ಥಳ. ನೀನು ಈ ಸೊಸೈಟಿಯಲ್ಲಿ ಬದುಕಬೇಕಂದ್ರೆ ಕೆಲವು ರೂಲ್ಸ್ಗಳನ್ನು ಖಂಡಿತವಾಗಿ ಫಾಲೋ ಮಾಡಲೇಬೇಕು. ಫಾರ್ ಎಕ್ಸಾಂಪಲ್, ರೆಡ್ ಲೈಟ್ ಬಂದ್ರೆ ನಿಂತ್ಕೋಬೇಕು, ಕಸವನ್ನು ಕಸದ ಪುಟ್ಟಿಯಲ್ಲಿ ಹಾಕಬೇಕು, ಗೌರ್ಮೆಂಟ್ಗೆ ಟ್ಯಾಕ್ಸ್ ಕಟ್ಟಬೇಕು, ಲಾ ಅಂಡ್ ಆರ್ಡರ್ ಅನ್ನು ರೆಸ್ಪೆಕ್ಟ್ ಮಾಡಬೇಕು. ಇಲ್ಲಿವರೆಗೂ ಓಕೆ. ಆದ್ರೆ ಈ ಸಮಾಜ ಒಂದು ಹೆಜ್ಜೆ ಮುಂದೆ ಹೋಗಿ ನಮ್ಮ ಪರ್ಸನಲ್ ಎಮೋಷನ್ಗಳನ್ನು ಸಮೇತ ಹೇಗಿರಬೇಕು, ಎಷ್ಟಿರಬೇಕು, ಎಲ್ಲಿ ತೋರಿಸ್ಬೇಕು ಅಂತ ಈ ಸಮಾಜನೇ ಡಿಸೈಡ್ ಮಾಡ್ತಾ ಇದೆ. ಅವರು ಆಟ ಆಡ್ದಂಗೆ ನಾವು ಆಟ ಆಡಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು, ನಕ್ರೆ ನಗಬೇಕು, ಅವ್ರು ಅತ್ರೆ ಅಳಬೇಕು. ಅವರು ಅರ್ಧಿದ್ದ ಬಟ್ಟೆ ಹಾಕೊಂಡ್ರೆ ನಾವು ಅರ್ಧಂಬರ್ಧ ಬಟ್ಟೆ ಹಾಕೋಬೇಕು. ಕೊನೆಗೆ ಅವ್ರು ಬಿಚ್ಚಿ ತೋರಿಸಿದಾಗ ನಾವು ಬಿಚ್ಚಬೇಕು. ಇಲ್ಲ ಆಗಲ್ಲ ಅಂದು ನಿನಗೆ ಇಷ್ಟ ಬಂದಾಗ ಬಿಚ್ಚಿ ತೋರಿಸಿದ್ರೆ ಅದನ್ನು ಅಶ್ಲೀಲತೆ, ಸೈಕೋ ಅನ್ನುತ್ತೆ ಈ ಸೊಸೈಟಿ. ಫಾರ್ ಎಕ್ಸಾಂಪಲ್, ನಿಮ್ಮ ತಾಯಿ ಅಥವಾ ನಿಮ್ಮ ರಿಲೇಟಿವ್ ಸತ್ತೋದ್ರೆ ಇಷ್ಟ ಇಲ್ಲದಿದ್ದರೂ ನೀನು ಕೂಗಾಡಿ ಎದೆಗೆ ಒಡ್ಕೊಂಡು ಗೊಳ್ಳಂತ ಆಳ್ಬೇಕು. ಅವ್ರ ವಸ್ತುಗಳನ್ನು ನೀನು ದಿನ ಯೂಸ್ ಮಾಡಬೇಕು, 2 ದಿನ ಊಟ ಮಾಡಬಾರದು, 10 ದಿನ ನಗಬಾರದು, 1 ತಿಂಗಳು ಸರಿಯಾಗಿ ನಿದ್ರೆ ಮಾಡಬಾರದು. ಯಾರಾದರೂ ರಿಲೇಟಿವ್ಸ್ ಫೋನ್ ಮಾಡಿದ್ರೆ ಸೇಮ್ ಸ್ಟೋರಿ ರಿಪೀಟ್ ಮಾಡಬೇಕು. ಇನ್ನು ಹೇಳ್ಬೇಕಂದ್ರೆ ಎಷ್ಟು ದಿನ ನೀನ್ ಹತ್ರೆ ಅಷ್ಟು ಪ್ರೀತಿ ಇದ್ದಂಗೆ ಅಂತ ಈ ಸೊಸೈಟಿ ಕ್ಯಾಲ್ಕುಲೇಟ್ ಮಾಡುತ್ತೆ. ಶವದ ಮುಂದೆ ಅಳ್ಳಿಲ್ಲ ಅಂದ್ರೆ 4 ಜನ 4 ತರ ಏನು ಮಾತಾಡ್ಕೊಂತಾರೆ ಅಂತ ನಮಗ್ ಭಯ. ಬಟ್ ನೀನು ಯಾವೂ ಮಾಡಿಲ್ಲ ಅಂದ್ರೆ ಈ ಸೊಸೈಟಿ ನಿನ್ನನ್ನು ನಿಂದಿಸುತ್ತೆ. ನಿನಗೆ ಆ ವ್ಯಕ್ತಿಯ ಬಗ್ಗೆ ಫೀಲಿಂಗ್ಸ್ ಇಲ್ಲ, ಲವ್ ಇಲ್ಲ ಅನ್ನುತ್ತೆ. ಆವಾಗ ತನಕ ಒಳ್ಳೆ ಹೆಸರು ಕೊಟ್ಟ ಸೊಸೈಟಿ ಕೇವಲ ಕಪಟ 2 ಕಣ್ಣೀರಿನ ಹನಿಗಳಿಗೋಸ್ಕರ ಅದೇ ಸೊಸೈಟಿ ನಿನಗೆ ಕೆಟ್ಟವನು ಅನ್ನೋ ಮುದ್ರೆನೂ ಹಾಕುತ್ತೆ. ಆದ್ರೆ ಆ ತಾಯಿ ಮಗನ ಆಕ್ಚುಯಲ್ ರಿಲೇಷನ್ ಏನು ಅಂತ ಯಾರೊಬ್ಬರೂ ಆಲೋಚನೆ ಮಾಡಲ್ಲ. ಅವರ ಮಧ್ಯೆ ಇರ್ತಕ್ಕಂಥ ಎಮೋಷನ್ ಏನು ಅಂತ ಯಾರೂ ಕೇರ್ ಮಾಡಲ್ಲ. ಇಲ್ಲಿ ಒಬ್ಬ ವ್ಯಕ್ತಿಯ ವೈಯಕ್ತಿಕ ಎಮೋಷನ್ಸ್ ಅನ್ನು ಈ ಸಮಾಜ ಸೈಡ್ ಟ್ರ್ಯಾಕ್ ಮಾಡ್ತಾ ಇದೆ. ನೀನ್ ಏನಾದ್ರೂ ಈ ಸೊಸೈಟಿ ರೂಲ್ಸ್ ಬ್ರೇಕ್ ಮಾಡಿದರೆ ಆಕ್ಚುಲಿ ಇದ್ದಿದ್ದು ಇದ್ದಂಗೆ ನಿಜಾಯಿತಿಯಾಗಿ ಬದುಕೋರಿಗೆ ಈ ಸಮಾಜ ಕ್ಷಮಿಸಲ್ಲ, ಅಕ್ಸೆಪ್ಟು ಮಾಡಲ್ಲ. ಮೇಲಿಂದ ನಿನ್ನನ್ನು ಕೋಲ್ಡ್ ಬ್ಲಡೆಡ್ ಟೆರರಿಸ್ಟ್ ತರ ನೋಡುತ್ತೆ, ಮಾನವೀಯತೆ ಇಲ್ಲದ ಮನುಷ್ಯ ಅಂತ ಕರೆಯುತ್ತೆ. ಇಲ್ಲಿ ನಟನೆ ಮಾಡುವ ಕಮಲ್ ಹಾಸನ್ಗಳಿಗೆ ಈ ಸೊಸೈಟಿಯಲ್ಲಿ ಹ್ಯಾಪಿಯಾಗಿ ಬದುಕುವ ಅವಕಾಶ. ಬಟ್ ಆಕ್ಟಿಂಗ್ ಮಾಡಕ್ಕಾಗದ ಅಮಾಯಕರು ಈ ಸೊಸೈಟಿಯಲ್ಲಿ ಬಲಿಪಶುಗಳಾಗ್ತಾ ಇದ್ದಾರೆ. ಈ ಸಮಾಜದ ಹಿಪೋಕ್ರಸಿಯನ್ನು ನಾವು ಪ್ರಶ್ನೆ ಮಾಡಬೇಕು. ನನ್ನ ಫೈನಲ್ ಪಾಯಿಂಟ್ ಏನಂದ್ರೆ, ಯಾರಾದರೂ ನಿಜಾಯಿತಿ ಎಂದು ಬದುಕಿದ್ರೆ ಅವನ ನಿಜಾಯಿತಿಗೆ ಈ ಸಮಾಜ ಸಮಾಧಿ ಕಟ್ಟುತ್ತೆ, ಸವಾಲುಗಳನ್ನು ಹಾಕುತ್ತೆ. ಸೆನ್ಸೇ ಇಲ್ಲದವನೆಂದು ನಿನ್ನ ವ್ಯಕ್ತಿತ್ವವನ್ನು, ಎಮೋಷನ್ಸ್ ಅನ್ನು ಸರ್ವನಾಶ ಮಾಡಿ ನಿನ್ನನ್ನು ಸಮಾಜದಿಂದ ಬಹಿಷ್ಕಾರ ಮಾಡುತ್ತೆ. ಲಾಸ್ಟ್ ಬಟ್ ನಾಟ್ ಲೀಸ್ಟ್, ನಿನ್ನ ಜೀವನ ಹಂಪುಗಳಿಲ್ಲದ ಹೈವೇ ಆಗ್ಬೇಕಂದ್ರೆ ನಿನ್ನ ಹತ್ತಿರ ಇದ್ದಿದ್ದು ಇದ್ದಂಗೆ ಸಿಚುವೇಶನ್ಗೆ ತಕ್ಕಂತೆ ಸ್ಪಂದಿಸಿ ಈ ಸೊಸೈಟಿಯಲ್ಲಿ ಒಳ್ಳೆ ಹೆಸರು ಪಡೆಯೋಕ್ಕೆ, ಉಳಿಸ್ಕೊಳ್ಳೋಕ್ಕೆ ನಾಟಕ ಮಾಡಬೇಕು. ನಿನ್ನ ಜೀವನದಲ್ಲಿ ನಟನೆಯ ಅವಶ್ಯಕತೆ ಇದೆ, ಬಟ್ ನಿನ್ನ ಜೀವನನೇ ನಟನೆ ಆಗಬಾರ್ದು.